ಪ್ರೀತಿಸಿ ಮದುವೆ ಆಗುವುದಾಗಿ ಹೇಳಿ ದಲಿತ ಯುವತಿಗೆ ವಂಚನೆ ಮಾಡಿದ್ದಾನೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ಶಿವಮೊಗ್ಗದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಇದೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ವಂಚನೆ ಮಾಡಿದ್ದಾನೆ ಅಂತ ಹೇಳಿ ಒಬ್ಬಕ್ಕೆ ದೂರು ನೀಡಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ಠಾಣೆ ಕಾನ್ಸ್ಟೇಬಲ್ ಈರೇಶ್ ಬಾಬು ಅಂತ ಹೇಳಿ ಫೇಸ್ಬುಕ್ ಮೂಲಕ ಇಬ್ಬರಿಗೂ ಕೂಡ ಪರಿಚಯ ಆಗಿತ್ತು. 1 ವರ್ಷದಿಂದ ಇಬ್ರು ಪ್ರೀತಿಸ್ತಾ ಇದ್ರಂತೆ ಕಾನ್ಸ್ಟೇಬಲ್ ಈರೇಶ್ ಮತ್ತು ಆ ಯುವತಿ. ಅದಾದ ನಂತರ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ನಂತೆ. ಅದಾದ ಮೇಲೆ ಒಂದ್ಸತಿ ಪ್ರೆಗ್ನೆಂಟ್ ಆಗಿದ್ರು, ಅದಕ್ಕೆ ಗರ್ಭಪಾತ ಕೂಡ ಮಾಡಿಸಿದ್ನಂತೆ. ಇದು ಕೂಡ ಆ ಯುವತಿ ಕೊಟ್ಟಿರುವಂಥ ದೂರಿನಲ್ಲಿ ಇದೆ. ಡಿಸೆಂಬರ್ 18ರಿಂದ ಯುವತಿಗೆ ಸಿಗದೆ ಕಳ್ಳಾಟ ಆಡ್ತಾ ಇದ್ದಾನಂತೆ ಈ ಈರೇಶ್. ಸೊ ಹಾಗಾಗಿ ಈಗ ಎಲ್ಲಿ ಹೋಗಿದ್ದಾರೆ ಈರೇಶ್ ಅಂತ ಹೇಳಿ ಗೊತ್ತಿಲ್ಲ, ನನಗೆ ಮೋಸ ಮಾಡಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ನೋಡಿ ಒಂದು ಫೋಟೋಸ್ ಕೂಡ ಹಂಚ್ಕೊಂಡಿದ್ದಾರೆ ಅವರು. ನೋಡಿ ಅಲ್ಲಿ ಮದುವೆ ಆಗಿರೋ ರೀತಿಯಲ್ಲಿ ಇರುವಂಥ ಒಂದು ಫೋಟೋಸ್. ಇಬ್ಬರು ಕೂಡ ನಾವು ಈ ಥರದೊಂದು ಮದುವೆ ಕೂಡ ಆಗಿದ್ವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕೆ ಹೇಳ್ಕೊಂಡಿದ್ದಾರೆ. ಪ್ರೀತಿ ನೆಪದಲ್ಲಿ ಯುವತಿಯೊಂದಿಗೆ ಕಾನ್ಸ್ಟೇಬಲ್ ಈ ರೀತಿ ಚೆಲ್ಲಾಟ ಆಡಿದಾನೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಲಾಡ್ಜ್ನಲ್ಲಿ ಕರ್ಕೊಂಡು ಹೋಗಿ ಯುವತಿ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ಬೆಳೆಸಿದ್ದಂತೆ. ತನ್ನ ಮೊಬೈಲ್ನಲ್ಲಿ ಆ ಖಾಸಗಿ ಕ್ಷಣಗಳನ್ನು ಸೆರೆ ಹಿಡಿದು ಈತ ಬ್ಲಾಕ್ ಮೇಲ್ ಕೂಡ ಮಾಡ್ತಿದ್ದ, ನನಗೆ ಬೆದರಿಕೆ ಹಾಕ್ತಿದ್ದ, ಇದೀಗ ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಅಂತ ಹೇಳಿ ಆ ಯುವತಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಾನ್ಸ್ಟೇಬಲ್ ಈರೇಶ್ ವಿರುದ್ಧ ಕೊಟ್ಟಿರುವಂತಹ ಕಂಪ್ಲೇಂಟ್ ಇದು. ಹಣ ಕೊಡದೇ ಇದ್ರೆ ಈ ವಿಡಿಯೋ ಶೇರ್ ಮಾಡ್ಬಿಡ್ತೀನಿ ಅಂತ ಹೇಳಿ ಈತ ಬೆದರಿಕೆ ಹಾಕಿದ್ದಾನಂತೆ. ಯುವತಿಗೆ ಬೆದರಿಕೆ ಹಾಕಿದ್ದಾನೆ ಈ ಕಾನ್ಸ್ಟೇಬಲ್ ಈರೇಶ್ ಬಾಬು ಅಂತ ಹೇಳಿ ಈಗ ಈತನ ಮೇಲೆ ಕಂಪ್ಲೇಂಟ್ ಆಗಿದೆ. ಶಿವಮೊಗ್ಗದಲ್ಲಿ ವರದಿಯಾಗಿರುವಂತಹ ಘಟನೆ ಇದು. ಸೊ ಹಾಗೆ ಇವರಿಬ್ಬರ ನಡುವೆ ಒಂದಷ್ಟು ಕಾನ್ವರ್ಸೇಷನ್ ಕೂಡ ಆಗಿತ್ತು. ಅದರಲ್ಲಿ ಒಂದು ಆಡಿಯೋ ಕೂಡ ಆಕೆ ಈಗ ಕೊಟ್ಟಿದ್ದಾರೆ. ಆ ಕಾನ್ವರ್ಸೇಷನ್ ಅಲ್ಲಿ ಏನಿದೆ ನೋಡೋಣ. ಇಷ್ಟು ದಿನ ಹೋಗ್ಲಿ ಅಂತ ಸುಮ್ಮನೆ ಇದ್ದೆ. ನನ್ನ ಪರ್ಸನಲ್ ಲೈಫಲ್ಲಿ ಆಟ ಆಡಕ್ ಬಂದ. ಇನ್ನು ಮೇಲೆ ನಿನ್ನ ಜೀವ ನೋಡ್ಕಂತಿರು. ಏನೋ ಪಾಪ ಹೆಣ್ಣೆಕ್ಸ್ ಅಂತ ಸುಮ್ಮನೆ ಇದ್ದು ಇಷ್ಟು ದಿನ. ಇನ್ಮೇಲೆ ಉಸಿರಾಡಕ್ಕೂ ಬಿಡಲ್ಲ ನಿನಗೆ. ನೆನ್ಪಿಟ್ಕೊಂಡಂಗ್ ಮಾಡ್ತೀನಿ ನಿನಗೆ. ಇಷ್ಟು ದಿನ ಹೋಗ್ಲಿ ಅಂತ ಸುಮ್ಮನೆ ಇದ್ದೆ. ನನ್ನ ಪರ್ಸನಲ್ ಲೈಫಲ್ಲಿ ಆಟ ಆಡಕ್ ಬಂದ. ಇನ್ನು ಮೇಲೆ ನಿನ್ನ ಜೀವ ನೋಡ್ಕಂತಿರು. ಏನೋ ಪಾಪ ಹೆಣ್ಣೆಕ್ಸ್ ಅಂತ ಸುಮ್ಮನೆ ಇದ್ದು ಇಷ್ಟು ದಿನ. ಇನ್ಮೇಲೆ ಉಸಿರಾಡಕ್ಕೂ ಬಿಡಲ್ಲ ನಿನಗೆ. ನೆನ್ಪಿಟ್ಕೊಂಡಂಗ್ ಮಾಡ್ತೀನಿ ನಿನಗೆ. ಇದು ಆ ಕಾನ್ಸ್ಟೇಬಲ್ ಮಾತಾಡಿದಾನೆ ಅಂತ ಹೇಳಲಾಗ್ತಾ ಇರುವಂಥ ಆಡಿಯೋ ಇದು. ಮೇ 10ನೇ ತಾರೀಕು ಮತ್ತೊಂದು ಯುವತಿ ಜೊತೆಗೆ ಈತ ನಿಶ್ಚಿತಾರ್ಥ ಮಾಡ್ಕೊಂಡಂತೆ. ಮೇ 20ನೇ ತಾರೀಕು ಮಹಿಳಾ ಠಾಣೆಯಲ್ಲಿ ಹೋಗಿ ಈಕೆ ಈಗ ಸಂತ್ರಸ್ತ ಮಹಿಳೆ ದೂರನ್ನ ದಾಖಲಿಸಿದ್ದಾರೆ. ಕಾನ್ಸ್ಟೇಬಲ್ ಈರೇಶ್ ಬಾಬುನನ್ನ ಇದುವರೆಗೂ ಕೂಡ ಪೊಲೀಸರು ಬಂಧಿಸಿಲ್ಲ ಅನ್ನುವಂಥದ್ದು ಮತ್ತೊಂದು ಆರೋಪ. ಈ ನಡುವೆ ನಿರೀಕ್ಷಣಾ ಜಾಮೀನನ್ನ ಬೇರೆ ಪಡ್ಕೊಂಡಿದ್ದಾನಂತೆ ಈರೇಶ್ ಬಾಬು. ಸೊ ಸಂತ್ರಸ್ತೆಯನ್ನ ನ್ಯಾಯಕ್ಕಾಗಿ ಕಾನೂನು ಹೋರಾಟ ಈಗ ಮುಂದುವರೆದಿದೆ. ಪ್ರೀತಿ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ಅವಳ ಜೊತೆ ದೈಹಿಕ ಸಂಪರ್ಕ ಒಂದು ಆ ಹುಡುಗಿ ಜೀವನನೂ ಹಾಳು ಮಾಡಿ ಕೊನೆಗೆ ಅವಳಿಗೆ ನಾನು ಮದುವೆ ಆಗ್ತೀನಿ ಅಂತ ಒಂದು ಅರಿಶಿನ ಕೊಂಬು ಕಟ್ಟಿ ನಾನು ಆಮೇಲೆ ನನ್ನ ತಂಗಿ ಮದುವೆ ಆದಮೇಲೆ ಆಗ್ತೀನಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಈಗ ಈ ಹೆಣ್ಮಗಳಿಗೆ ನ್ಯಾಯ ಕೊಡೋರು ಯಾರು? ರಕ್ಷಕರು. ಪೊಲೀಸ್ನವರು ಸಹ ಇದನ್ನು ಸರಿಯಾಗಿ ಇದನ್ನು ತಗೊಳ್ತಾ ಇದ್ದರಿಂದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೊಟ್ಟು ಇದನ್ನು FIR ಆಗ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಇದುವರೆಗೂ ಈ ಒಂದು ಯಾವುದೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಅರೆಸ್ಟ್ ಆಗಿಲ್ಲ, ಯಾವುದೇ ಕ್ರಮ ಜರುಗಿಸಿಲ್ಲ. ಒಬ್ಬ ದಲಿತ ಹೆಣ್ಮಗಳಿಗೆ ನ್ಯಾಯ ಕೊಡಬೇಕಾದಂಥ ಇವತ್ತಿನ ದಿವಸ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಇವತ್ತು ದಲಿತರು, ಅವರು ಇವತ್ತು ಸಚಿವರಾಗಿದ್ದಾರೆ. ಜೊತೆಗೆ ಈ ಒಂದು ಇಲಾಖೆ ಅವರಿಗೆ ಸಂಬಂಧಪಡುತ್ತೆ. ಕೂಡಲೇ ಇದ್ರ ಬಗ್ಗೆ ತನಿಖೆ ಕೈಗೊಳ್ಳಬೇಕು. ಇದರಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಗಳಿಗೆ ಅನ್ಯಾಯ ಆಗದಿರೋ ಇದು ಮಾಡಬೇಕು. ಈಗಾಗಲೇ ಒಂದಲ್ಲ ಅಂತೇಳಿ 2 ಸರಿ ಅಭಾಷಣ ಆಗಿದೆ ಅಂತೇಳಿ ಕೇಳ್ಪಟ್ಟಿದ್ದೀವಿ. ಪೊಲೀಸ್ ಸೊ ಹಾಗೆ ಇವರಿಬ್ಬರ ನಡುವೆ ಒಂದಷ್ಟು ಚಾಟಿಂಗ್ ಕೂಡ ಆಗಿತ್ತು ಅನ್ನುವಂಥದ್ರ ಬಗ್ಗೆ ಆಕೆ ಆ ಚಾಟ್ಸನ್ನ ಕೂಡ ತನ್ನ ದೂರಿನಲ್ಲಿ ಲಗತ್ತಿಸಿದ್ದಾರೆ. ನೋಡಿ ಆ ಒಂದು ಚಾಟ್ಸ್ ಹೇಗಿದೆ ಅಂತೇಳಿ. ಇದು ಯಾವುದೋ ಅಮೌಂಟಿನ ವಿಚಾರ ಅಲ್ಲಿ ನೋಡಿ. ಏನು ನಾಳೆ ಅಮೌಂಟ್ ತೊಗೊಂಡು ಬಾ, ಇಲ್ಲ ಅಂದರೆ ವಿಡಿಯೋ ಶೇರ್ ಮಾಡ್ತೀನಿ ನೋಡು, ನನ್ನ ಜೊತೆ ಇರೋದು ನಿನ್ನ ಲೈಫ್ ಹಾಳಾಗುತ್ತೆ, ಏನು ಗೊತ್ತಾ ಆಗಲ್ಲ, ನಾಳೆ ಒಂದು ಡೇ ಅಷ್ಟೇ ಟೈಮ್ ನಿನಗೆ, ನಿಮ್ಮ ಮನೆಯಲ್ಲಿ ಹೇಳಿದ್ರೆ ಏನಾಗುತ್ತೆ ಗೊತ್ತು ತಾನೆ. ಅಂದರೆ ಈ ಥರ ನೇರವಾಗಿ ಈತ ಧಮಕಿ ಹಾಕಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈ ಸುರೇಶ್ ಬಾಬು ಮಾಡಿರುವಂಥ ಮೆಸೇಜ್ ಅಂತ ಇದು. ಆಕೆ ಕೂಡ ಚಾಟ್ನಲ್ಲಿ ರಿಪ್ಲೈ ಮಾಡಿರುವಂಥದ್ದು ಕೂಡ ಇದೆ. ಆಕೆ ಹೇಗೆ ಏನಿತ್ತು ಚಾಟಲ್ಲಿ ರಿಪ್ಲೈಗಳು ಅನ್ನುವಂಥದ್ದನ್ನು ಕೂಡ ನೋಡೋಣ. ಸೊ ಹಾಗೆ ಆಕೆ ಕೂಡ ಈಗ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ಏನು ದೂರಲ್ಲಿ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಆಕೆ ಏನು ಹೇಳ್ತಾರೆ ಕೇಳೋಣ. FIR ಮಾಡಿಸಿದ್ರು, ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಅವರು ನಾನು ಹೋಗಿ ಕೇಳಿದ್ರೆ FIR ಆದರೂ ಯಾಕೆ ಸರ್ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ರೆ, ಇಲ್ಲಮ್ಮ ಅವರಿಗೋಸ್ಕರ ಹುಡ್ಕೋಕ್ಕೋಸ್ಕರ 7 ಜನ ಆಗಿ ಬಿಟ್ಟಿದ್ದೀನಿ ಅಂತ ಲೇಸಿಯಾಗಿ ಸರ್ ಉತ್ತರ ಕೊಡ್ತಾರೆ.
ಸರಿ ಅಂತ ಹೇಳಿ ಅಷ್ಟರೊಳಗೆ ಅವ್ರು ಬೇಲ್ ತೊಗೊಂಡಿದ್ದಾರೆ. ಇವಾಗ ಮತ್ತೆ ಅವ್ರಿಗೆ ಸಸ್ಪೆಂಡು ಇಷ್ಟು ಥರ ಆದರೂ ಅವ್ರು ಸಸ್ಪೆಂಡ್ ಮಾಡಿಲ್ಲ. ಅದೇ ಗ್ರಾಮಾಂತರ ಸ್ಟೇಷನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು. ಇಲ್ಲ ಒಂದರಲ್ಲಿ ನನಗೆ ನ್ಯಾಯ ಸಿಗಬೇಕು, ಇಲ್ಲ ಅವ್ನು ಬಂದು ನನ್ನ ಮದುವೆ ಆಗಬೇಕು, ಇಲ್ಲಾಂದರೆ ಕಾನೂನು ರೀತಿಲಿ ಅವ್ರಿಗೆ ಕ್ರಮ ಆಗಬೇಕಷ್ಟೇ.